ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡದ 85ನೇ ದಿನದ ವ್ಲಾಗ್ ಇದು. ಬೆಳಗ್ಗೆ ಎಲ್ಲ ಬೇಗ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿದೆ. ಸೊ ನೈಟೇ ಪಾತ್ರೆ ಉಜ್ಜಿದ್ರಿಂದ ನನಗೇನು ಅಷ್ಟೊಂದು ಇದಿರಲಿಲ್ಲ. ಸೊ ನಿನ್ನೆ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಸಾಮಾನೆಲ್ಲ ಮೊನ್ನೆ ಉಜ್ಜಿಟ್ಟಿದ್ದೆ ಗುರುವಾರನೇ. ಸೊ ನಿನ್ನೆ ಕರೆಂಟ್ ಇಲ್ಲದೆ ಇರೋ ಕಾರಣ ಏನೂ ಕೆಲಸ ಆಗಿರಲಿಲ್ಲ. 7 ಗಂಟೆಗೆ ಸ್ನಾನ ಮಾಡಿದೆ, 9 ಗಂಟೆಗೆ ಅಡುಗೆ ಮಾಡಿ ತಿಂದಿದ್ದು. ಸೊ 8:30 ಆಗಿತ್ತು ಕರೆಂಟ್ ಬರೋ ಅಷ್ಟರೊಳಗಾಗಿ ಏನೂ ಕೆಲಸ ಆಗಿರಲಿಲ್ಲ. ಬಟ್ ಇವತ್ತು ಪ್ಲ್ಯಾನ್ ಇತ್ತು ನಂದು, ದೇವ್ರ ಮನೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು ಕೆಲಸ ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ ಹೋಗೋಷ್ಟರೊಳಗಾಗಿ ನಂಗೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಕ್ಕಾಗಲಿಲ್ಲ. ಆ್ಯಂಡ್ ಹೋಟ್ಲ್ ಹತ್ರ ಬಂದಮೇಲೆ ಫಸ್ಟು ಗಾಡಿ ಎಲ್ಲ ಜೋಡಿಸ್ಕೊಂಬಿಟ್ಟು ಆಮೇಲೆ ಮನೆ ಹತ್ರ ಹೋಗೋಣ ಅಂತ ಹೇಳಿ ಸಣ್ಣ ಪುಟ್ಟದೆಲ್ಲ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಜೋಡಿಸ್ಕೊಟ್ಟೆ. ಯಜಮಾನ್ರು ಕೂಡ ಜೋಡಿಸ್ಕೊಂಡು ನಾನು ನೀರು ಹಾಕಿ ಚಟ್ನಿ ಕಲಸೋದಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿಕೊಟ್ಟೆ. ಆ್ಯಂಡ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋದವಳು. ಹಾಗೆ ಆಂಜನೇಯನ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ ಇವತ್ತು. ಯಾಕೋ ತುಂಬ ಬೇಜಾರಾಗ್ತಿತ್ತು, ಅದಕ್ಕೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಇನ್ನು ಕುಕ್ಕರು ತುಂಬ ದಿನ ಹಾಗೆ ಇಟ್ಟಿದ್ರಿಂದ ಕುಕ್ಕರ್ಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಅದನ್ನು ಹಾಕಿ ಮತ್ತೆ ಇನ್ನೊಂದು ಸತಿ ತೊಳೆದು ಇಟ್ಟು ಬೇಳೆನೂ ಸೊಪ್ಪು ಹಾಕಿ ಇಟ್ಟೆ. ಇನ್ನು ಪರೋಟ ತಂದಿದ್ದೆ. ನನ್ನ ಮಗಳು ಕೇಳ್ತಾನೆ ಇದ್ಲು ಪರೋಟ ತೊಗೊಂಬ ಅಂತ. ಸೊ ತೊಗೊಂಬಂದೆ. ಮಾಡೋಷ್ಟು ಟೈಮ್ ಇವತ್ತು ನನಗಿರಲಿಲ್ಲ. ಸೊ ನಾಳೆ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದ್ರೆ ಅದಕ್ಕೆ ಪರೋಟ ಬಿಸಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದು ಇಟ್ಟಿದ್ದೀನಿ. ಅದನ್ನ ಎಲ್ಲ ಎತ್ತಿ ಈ ಅಡುಗೆ ಮನೆಯಲ್ಲಿ ತುಂಬ ಹಂಗಂಗೆ ಬಿಟ್ಬಿಟ್ಟಿದ್ದೆ. ಸಾಮಾನೆಲ್ಲ ಉಜ್ಜಿ ಒಂದು ಬಟ್ಟೆ ಮೇಲೆ ಹಾಕಿದ್ದಿದ್ದು ಅಲ್ಲಲ್ಲೇ ಇತ್ತು. ಸೊ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ಬಾಕ್ಸ್ಗಳಿಗೆ ಏನು ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಬೇರೆ ಬಾಕ್ಸ್ಗಳಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಆ ಬಾಕ್ಸ್ಗಳಿಗೆಲ್ಲ ಹಾಕಿ ಎಲ್ಲನೂ ಸ್ಟಾರ್ಟ್ ಮಾಡಿದೆ. ಹಂಗೆ ಅಡುಗೆಗೆ ಇಟ್ಕೊಂಬಿಟ್ಟೆ. ಸೊ 9:30 ಅಡುಗೆಗೆ ಇಟ್ಕೊಂಬಿಟ್ಟೆ ನಾನು. ಅಡುಗೆಗೆ ಇಟ್ಕೊಂಡು ಏನು ಫ್ರಿಜ್ಜದು ಎಲ್ಲ ಎತ್ತಿಟ್ಟಿದೆ. ಯಾಕಂದರೆ ಹಿಟ್ಟು ಬಂದು 2 ದಿನದ ಹಾಗೆ ಇತ್ತು. ಅದರಲ್ಲೂ 1 ದಿನದ್ದು ಚಿಕ್ಕ ಪಾತ್ರೆಗಳು ಹಾಕಿದ್ರಿಂದ ಅದು ಫುಲ್ಲು ಈಚೆ ಬಂದುಬಿಟ್ಟಿತ್ತು. ಸ್ಮೆಲ್ ಜಾಸ್ತಿ ಆಗಿತ್ತು. ಆ್ಯಂಡ್ ಫ್ರಿಜ್ಜು ಕೂಡ ನೀರು ಐಸ್ ಜಾಸ್ತಿ ಆಗಿದ್ದರಿಂದ ಬಟನ್ ಪ್ರೆಸ್ ಮಾಡಿದ್ದೆ, ನೀರೆಲ್ಲ ಫುಲ್ಲು ಬಂದಿತ್ತು. ಆ ಸ್ಮೆಲ್ಗೆ ನನಗೇನೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಹಿಟ್ಟು ನಾವು ಯಾವಾಗ ಇಟ್ಟಿರ್ತೀರೋ ಅದೆಲ್ಲ ಜಾಸ್ತಿ ಏನಾದರೂ ಹುಳಿ ಇದು ಬಂದರೆ ಬಿಸಿಗೆ ಸೊ ಎಲ್ಲನೂ ಕೆಳಗಡೆ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಸ್ಮೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಫ್ರಿಜ್ ಒಳಗಡೆ ಸಣ್ಣ ಪುಟ್ಟದನ್ನೆಲ್ಲ ಎತ್ತಿ ಹಾಗೆ ಇಟ್ಟುಬಿಟ್ಟು ಆಮೇಲೆ ಫ್ರಿಜ್ ಐಟಮ್ ಎಲ್ಲ ತೊಳ್ಕೊಂಡು ಅಡುಗೆಗಿಟ್ಟೆ. ಸೊ ಅನ್ನಕ್ಕಿಟ್ಟೆ, ಅನ್ನ ಪಾಡ್ಗೆ ಅನ್ನ ಆಯಿತು. ಆಮೇಲೆ ಸಾಂಬಾರ್ಗಿಟ್ಟೆ. ಸ್ವಲ್ಪ ಕೋಸಿತ್ತು ಜಾಸ್ತಿ, ಅವು ಎಲೆ ಕೋಸು ಬಂದು ಅಮ್ಮ ಕಟ್ ಮಾಡಿಟ್ಟಿದ್ರು. ಸೊ ಅದಕ್ಕೆ ಬೇಳೆ ಹಾಕಿ ಬೇಯಕ್ಕೆ ಇಟ್ಬಿಟ್ರೆ ಅಷ್ಟರೊಳಗಾಗಿ ಎಷ್ಟಾಗುತ್ತೋ ದೇವ್ರ ಫೋಟೋಸ್ ಅಂತೂ ಒರೆಸಿಟ್ಬಿಡ್ಬೇಕು ಇವಾಗ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಅಂತ ಹೇಳಿ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡು ನಿಂತ್ಕೊಂಡೆ. ಬಟ್ ಹಂಗೇ ಆಯಿತು. ಬೇಳೆ ಎಲ್ಲ ಹಾಕಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ವಿಸಿಲ್ ಹಾಕ್ಬಿಟ್ಟು ನಾನು ದೇವ್ರ ಫೋಟೋಸ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಇನ್ನು ಮಿಕ್ಕಿದ್ದನ್ನ ಸ್ಟಾರ್ಟ್ ಮಾಡಿದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ತುಳಿಯೋರ ಮುಂದೆ ಹೇಗೆ ಬೆಳೀಬೇಕು, ಹಾಗೆ ಅವರು ಎಷ್ಟು ತುಳಿದ್ರೂ ನಾವು ಹೇಗೆ ಬೆಳಿತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಇನ್ನು ಸೊಪ್ಪು ಬೆಂದಿತ್ತು, ಅದನ್ನ ಆಲ್ರೆಡಿ ಕೋಸಿಡೋದಕ್ಕೆ ಅಂತ ಹೇಳಿ ನಾನು ಕುಕ್ಕರ್ ಖಾಲಿ ಮಾಡಿಕೊಂಡಾಗ ಸೊಪ್ಪು ಬಸಿಯೋ ಬಟ್ಲಿಗೆ ಹಾಕಿ ಇಟ್ಟಿದ್ದೆ. ಅದನ್ನು ಅದರಲ್ಲೇ ಪಾಮ್ಕೊಂಡೆ. ಇನ್ನು ಬೇಳೆನೂ ಕೋಸು ಬೆಂದಿತ್ತು. ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ಬಟ್ ಹಸಿಮೆಣ್ಸಿನ್ಕಾಯಿ ಇಲ್ದಿರೋ ಕಾರಣ ಒಣಮೆಣ್ಸಿನ್ಕಾಯಿ ಹಾಕಿದೆ. ಸೊ ಜಾಸ್ತಿ ಹೊತ್ತು ನೀರು ಬಗ್ಸೋಕ್ಕಾಗಿರಲಿಲ್ಲ. ಆಲ್ರೆಡಿ 1:45 ಆಗ್ತಾಯಿತ್ತು. ಅಮ್ಮನ ಮುದ್ದೆ ಎತ್ಕೊಂಬಂದಿದ್ದೆ. ಸಾಂಬಾರೆಲ್ಲ ಇಟ್ಟು ಒಗ್ಗರಣೆ ಹಾಕಿ ಮುದ್ದೆ ಕೂಡ ಇಟ್ಕೊಂಡೆ. ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಅಮ್ಮಗೆ ಊಟ ಎಲ್ಲ ಕೊಟ್ಟ ಮೇಲೆ ನಾನು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದೆ. ಅಷ್ಟರೊಳಗಾಗಿ ಒಂದಿಬ್ಬರು ಮಕ್ಕಳು ಸೇರಿಕೊಂಡ್ರು, ಗೊತ್ತಿರೋರ ಮಕ್ಕಳೇನೆ. ನನ್ನ ಮಗಳು ಚೆನ್ನಾಗಿ ಕುಣಿದ್ರು. ಹೆಂಗೆ ಕುಣಿದ್ರು ಅಂದರೆ ಅವರು ಒಳ್ಳೆ ಇದ್ದಂಗೆ ಆಟ ಆಡಿಕೊಂಡು ಡ್ಯಾನ್ಸ್ ಹಾಕ್ಕೊಂಡು ಹಾಡುಗಳು ಹಾಕ್ಕೊಂಡು ಒಬ್ರಿಗೊಬ್ರು ಇವಾಗ ಟ್ರೆಂಡಿಂಗ್ ಆಗಿರೋದೊಂದು ಆನನಪಾತಿಯ ಹಾಡಾಗಿರ್ಬೋದು, ಈ ಥರ ತುಂಬ ಹಾಡುಗಳು ಇದು ಮಾಡಿಕೊಂಡು ಅವರೇ ರಿಮೈಂಡ್ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ಆ್ಯಂಡ್ ನನಗೆ ಸೌಂಡ್ ಅಂದರೆ ತುಂಬ ತಲೆನೋವು. ಅವರಿಬ್ಬರು ಒಳ್ಳೆ ಡ್ಯಾನ್ಸ್ ಆಡ್ದಂಗೆ ಆಡ್ತಾಯಿದ್ರು. ಒಳ್ಳೆ
ಆ ಹುಲಿ ಡ್ಯಾನ್ಸ್ ಆಡ್ದಂಗೆ ಇವರಿಬ್ಬರು ಅಂತೂ ನನಗೆ ಹೇಳಿದ ಮಾತೆ ಕೇಳ್ತಿರ್ಲಿಲ್ಲ, ಕಿಚ್ಚಾಡ್ತಾಯಿದ್ರು. ಸೊ ಇವಳಿಗೆ ಬಂದು ಫೋಟೋಸ್ ಹಿಡಿಯೋದು ಅದೆಲ್ಲ ತುಂಬ ಹುಚ್ಚಂತೆ, ಬಟ್ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳು ಹೇಳ್ತಿದ್ಲು ಇವಳಿಗೆ ಪವಿತ್ರ ಆಂಟಿ ಫೋನಲ್ಲಿ ತುಂಬ ವೀಡಿಯೋಸ್ ಫೋಟೋ ಹುಚ್ಚು ಮಮ್ಮಿ ಅಂತ. ಸೊ ಅದೇನೋ ಹಾಡು ಆಡಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು ಇಬ್ಬರೂ, ಒಬ್ರಿಗೊಬ್ರು ಆ ಕಡೆ ಈ ಕಡೆ. ಸರಿ ಏನೋ ಮಾಡ್ಕೊಳ್ರಿ, ಆಟ ಆಡ್ಕೊಳ್ಳಿ ಅಂತ ಹೇಳಿ ನಾನು ಬಿಟ್ಟಿದ್ದೆ. ಸೊ ಇನ್ನು ತುಳಿಯೋರ ಮುಂದೆ ನಾವು ಹೇಗೆ ಬೆಳಿಬೇಕು, ಹಾಗೆ ತುಳಿದವ್ರ ಮುಂದೆ ಬೆಳೆದು ನಾವು ತೋರಿಸ್ಬೇಕು, ತುಳಿದವ್ರ ಮುಂದೆ ನಾವು ಹಾಗೆ ನೆಲಸಮ ಆಗಬಾರ್ದು ಅಂತ. ಇದು ಬಂದು ಯಾಕೆ ನಾನು ಇವತ್ತು ಈ ಮಾತನ್ನ ಹೇಳಿದೆ ಅಂದರೆ, ನಾವು ಎಷ್ಟೇ ಎತ್ತರಕ್ಕೆ ಬೆಳಿಬೇಕು ಅಂತ ಟ್ರೈ ಮಾಡಿದಾಗಲೆಲ್ಲ ಯಾರಾದರೂ ನಮ್ಮನ್ನು ತುಳಿಯೋರೊಬ್ರು ಇದ್ದೇ ಇರ್ತಾರೆ. ನಮ್ಮ ಮೇಲೆ ಬ್ಯಾಡ್ ಕಾಮೆಂಟ್ಸ್ ಆಗಿರ್ಬೋದು, ನಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು, ನಾವೇನೇ ಮಾಡ್ತಿದ್ರು ನಿನ್ನ ಕೈಲಿ ಏನೂ ಆಗೋಲ್ಲ, ಸುಮ್ಮನೆ ಯಾಕೆ, ಅದರಿಂದ ₹1 ಸಂಪಾದನೆ ಇಲ್ಲ, ಅದನ್ನು ಮಾಡೋ ಬದಲು ಬೇರೆ ಇನ್ನೇನಾದರೂ ಮಾಡಿದರೆ ನೀನು ಆಗಿದೆಯಾ, ಇಲ್ಲ ಇವ್ರನ್ನ ನಂಬೋ ಬದಲು ಬೇರೆ ಯಾರನ್ನಾದರೂ ನಂಬಿದರೆ ನಿನ್ನ ಜೀವನ ಚೆನ್ನಾಗಿರೋದು. ಸೊ ಈ ಥರ ಎಲ್ಲ ಮಾತುಗಳು ನಮಗೆ ಕೇಳಿಸ್ತಾ ಇರುತ್ತೆ. ಸೊ ಆಗ ನಾವೇನು ಮಾಡ್ತೀವಿ ಅಂದರೆ, ಹೌದು ನಿಜ, ಇವ್ರು ಹೇಳ್ತಾ ಇರೋದು ನಿಜ ಅಂತ ಹೇಳಿಬಿಟ್ಟು ನಾವು ಬೇರೆ ಕಡೆ ಬಾಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಾವು ಆಗ ಅವ್ರು ಅಂದ್ಕೊಂಡಂಗೆ ನಮ್ಮ ಜೀವನನ ನಮ್ಮನ್ನು ಡೈವರ್ಟ್ ಮಾಡ್ದಂಗೆ ಆಗೋಗಿರುತ್ತೆ. ಸೊ ಯಾವುದಕ್ಕೂ ಹಂಜದೆ, ಯಾವುದಕ್ಕೂ ಕುಗ್ಗದೆ, ಒಂದೇ ಇದರಲ್ಲಿ ನಾವು ಇದ್ದೀವಿ ಅಂದರೆ, ಒಂದೇ ಇದರಲ್ಲಿ ನಾವು ಸಾಧನೆ ಮಾಡೋದಕ್ಕೆ ನಿಂತಿದ್ದೀವಿ ಅಂದರೆ, ತುಳಿಯೋರ ಮುಂದೆ ನಾವು ಬೆಳೆಯೋದೇನು ದೊಡ್ಡ ವಿಷಯ ಏನಲ್ಲ. ಸೊ ಯಾರೇ ಏನೇ ತುಳಿತಾ ಇದ್ರೆ ಕೂಡ, ಇವಾಗ ಅವ್ರು ಹೆಜ್ಜೆ ಇಟ್ಟಿದ್ದಾರೆ ಅಂದರೆ ಸಣ್ಣದು ಒಂದು ಗ್ಯಾಪ್ ಸಿಕ್ಕಿದ್ರೆ ಕೂಡ ಆ ಗ್ಯಾಪಲ್ಲಿ ಕೂಡ ನಾವು ಬೆಳೆಯೋದಕ್ಕೆ ಚಾನ್ಸ್ ಇರುತ್ತೆ. ಸೊ ನೋಡಿಕೊಂಡು ನಾವು ಯಾರು ಸಹವಾಸ ಮಾಡಬೇಕು, ಯಾರು ಸಹವಾಸ ಮಾಡಬಾರ್ದು, ಯಾರೆಲ್ಲ ನಮ್ಮನ್ನು ತುಳಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರೆಲ್ಲ ಎಲ್ಲಿ ನಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಯಾರ್ಯಾರ ಹತ್ರ ನಮ್ಮನ್ನು ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನಾವು ನೋಡಿಕೊಂಡು ನಾವು ಮುಂದೆ ಹೆಜ್ಜೆ ಇಡ್ತಾ ಇರಬೇಕು. ಸೊ ಇನ್ನು ಸಂಜೆ ಆಗಿತ್ತು, ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗೆ ಇಟ್ಕೊಂಡೆ, ಹೂವು ಎಲ್ಲ ಇಟ್ಟೆ, ಕಳ್ಸಕ್ಕೆ ಎಲ್ಲನೂ ರೆಡಿ ಮಾಡಿದೆ. ಸೊ ಇನ್ನು ಕಡ್ಡಿ ಹಚ್ಬಿಡೋಣ ಅಂತ ಹೇಳ್ಬಿಟ್ಟು ಕಡ್ಡಿ ಹಚ್ಚಿದೆ. ಬಟ್ ಆಚೆ ಹೋದರೆ ಆಚೆ ಕಡ್ಡಿ ಇರಲಿಲ್ಲ, ಕಡ್ಡಿ ಚುಚ್ಚೋದಿರಲಿಲ್ಲ. ಸರಿ ಬೇಡ ಇಡೋದು ಆಚೆ ಅಂತ ಹೇಳ್ಬಿಟ್ಟು ಒಳಗಡೆ ತೊಗೊಂಬಂದು 2 ಬಾಳೆಹಣ್ಣಿಗೆ ಸಿಗಿಸ್ದೆ, ಇನ್ನೆರಡು ಮಾಮೂಲಿ ಕಡ್ಡಿ ಇಡೋ ಜಾಗದಲ್ಲಿಟ್ಟೆ. ಇನ್ನು ಪೂಜೆ ಎಲ್ಲ ಆಯಿತು. ದೇವ್ರಿಗಂತೂ ಸ್ಟ್ರಾಂಗ್ ಒಂದು ಅಪ್ಲಿಕೇಶನ್ ಯಾವಾಗೂ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದು, ಹಾಕಿರೋ ವಿಡಿಯೋಸ್ ವೈರಲ್ ಆಗಲಿ ಅಂತ ಅಷ್ಟೇ. ಸೊ ದೇವ್ರಿಗೆ ಒಂದು ಕಡ್ಡಿ ಹಚ್ಚಿಬಿಟ್ಟು, ಇವತ್ತಾದರೂ ಶ್ರಾವಣ ಶನಿವಾರ ಅಂತ ಹೇಳಿ ಅಮ್ಮನೂ ಕಾಫಿ ಕೇಳಿದ್ರು. ಆಲ್ರೆಡಿ 5:30 ಆಗ್ತಾಯಿತ್ತು. ಇನ್ನು ನನಗೂ ಕೂಡ ನಾಳೆ ಭಾನುವಾರ ಮತ್ತೆ ಮಾರ್ಕೆಟ್ಗೆ ಹೋಗೋ ಚಾನ್ಸ್ ಇತ್ತು. ನಮ್ಮ ಚಿಕ್ಕಮ್ಮ ಅವರು ಅಂಗಡಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡಿದೆ. ನನ್ನ ತಂಗಿ ಮಗಳು ಬಂದಳು, ಅವಳು ಕಣ್ಣೊಡಿಯೋದು ಹೇಗೆ ಅಂತ ಕೇಳ್ತಿದ್ವಿ, ಅದನ್ನ ತೋರಿಸ್ತಿದ್ಲು ನನಗೆ, ಹೇಗೆ ಚಿನ್ನಿ ಕಣ್ಣೊಡಿಯೋದು ಅಂತ. ಇನ್ನು ಬಾ ನನ್ನಿ ನಾವಿಬ್ಬರೂ ಆಟ ಆಡೋಣ ಅಂತ ಹೇಳಿಬಿಟ್ಟು ನನ್ನ ಕರ್ಕೊಂಡು ಹೋಗಿ ನಾನು ಅವಳು ಬಾಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅವಳಿಗೆ ಯಾರಾದರೂ ಆಡೋರು ಬೇಕು, ಮಕ್ಕಳು ಬೇಕು. ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದರಿಂದ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಬಾ ನನ್ನಿ ಆಟ ಆಡೋಣ ಅಂತ ಹೇಳಿದ್ಲು. ಸೊ ಬಾಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆಮೇಲೆ ಎದ್ದು ನಿಂತ್ಕೋ, ಬಾಲಲ್ಲಿ ಜೋರಾಗಿ ಓದಿತೀನಿ ಅಂತ ಹೇಳಿದ್ಲು. ಅದನ್ನು ಸ್ವಲ್ಪ ಹೊತ್ತು ಆಡಿದೆ. ಬಟ್ ಅದು ಬಾಲ್ ತುಂಬ ಗಟ್ಟಿ ಇರೋದ್ರಿಂದ ಅವಳಿಗೂ ಕಾಲು ನೋವು ಬಂತು, ನನಗೂ ಕಾಲು ನೋವು ಬಂತು. ಹಾಗೆ ಆಟ ಆಡ್ತಾ ಏನು ಮಾಡಿದ್ಲು, ಮತ್ತು ಸೈಡಲ್ಲಿ ನಮ್ಮ ಉಲಾಪ್ಸ್ ಇದೆ ನನ್ನ ಮಗಳದ್ದು 2, ಅದರಲ್ಲಿ ಒಂದು ದೊಡ್ಡ ಉಲಾಪ್ಸ್ ಎತ್ಕೊಂಡು ಉಲಾಪ್ಸ್ ತಿರುಗಿಸ್ತಾ ಇದ್ಲು. ತುಂಬಾ ಚೆನ್ನಾಗಿ ಆಡ್ತಾಳೆ. ಸೊ ಅದು ಅವಳಿಗೆ ಇನ್ನು ಸ್ವಲ್ಪ ದಿನ ಆದರೆ ಅವಳು ಒಂದೇ ಸಮವಾಗಿ ತಿರುಗಿಸ್ತಾ ಇರ್ತಾಳೇನೋ, ಅಷ್ಟು ಫಾಸ್ಟಾಗಿ ಆಡ್ತಾಳೆ. ಸೊ ಉಲಾಪ್ಸ್ ಆಡಿದ್ಲು. ಆಮೇಲೆ ನಾನು ಫೋನ್ ಕಿತ್ಕೊಳಕ್ಕೆ ಟ್ರೈ ಮಾಡಿದ್ಲು. ಇದನ್ನು ಚೇರ್ನ ಮಲಗಿಸ್ಬಿಟ್ಟು ನಾನು ಯಾರಿಗೂ ಕಣ್ಸಲ್ಲ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಇನ್ನು 8:30 ಆಯಿತು. ಮುದ್ದೆಗಿಟ್ಟೆ. ಮುದ್ದೆ ಬಂದು ಚಿತ್ರಾನ್ನ ಗೊಜ್ಜು ತಂದಿದ್ದೆ, ಮುದ್ದೆಗಿಟ್ಟೆ. ಇನ್ನು ನಾನು ಪಾತ್ರೆ ಎಲ್ಲ ಜೋಡಿಸೋಣ ಅಂತ ಅಂದ್ಕೊಂಡು ಮುದ್ದೆ ತೊಳ್ಸೋಕ್ಕೆ ಅಂತ ಇಟ್ಕೊಂಡು ಅಮ್ಮಂಗೆ ಮುದ್ದೆನೂ ಕೊಟ್ಟೆ. ಅಷ್ಟರೊಳಗಾಗಿ ಇವಳು ಒಳಗಡೆ ಬಂದು ನಾನು ಫೋನ್ ಕಿತ್ಕೊಂಡು ಹೋಗೋದಕ್ಕೆ ಅಂತ. ಅವಳು ಬಂದು ಇಲ್ಲ ನನ್ನ ಜೊತೆ ನಿಂತ್ಕೊತಾಳೆ, ಇಲ್ಲ ಫೋನ್ ಕಿತ್ಕೊಂಡೋಗಿ ವಿಡಿಯೋಸ್ ಏನಾದರೂ ಯೂಟ್ಯೂಬಲ್ಲಿ ಮಕ್ಕಳದು ವಿಡಿಯೋಸ್ ನೋಡ್ತಾ ಇರ್ತಾಳೆ. ಸೊ ಅವಳು ಬಂದಮೇಲೆ ಇನ್ನು ನನ್ನ ಕೈಗೆ ಫೋನ್ ಸಿಗಲ್ಲ ಅಂತ ಗೊತ್ತಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಳಿಯೋರ ಮುಂದೆ ಯಾರು ಕುಗ್ಗಕ್ಕೆ ಹೋಗಬೇಡಿ. ಇವ್ರು ತುಳಿತಿದ್ದಾರೆ ಅಂತ ಗೊತ್ತಾದಮೇಲೆ ಅವ್ರನಿಂದ ಕನಿಷ್ಠ ಪಕ್ಷ ಒಂದು 10% ಆದರೂ ದೂರ ಇರಿ. ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ. ಹಾಗೆ ಯಾರೆಲ್ಲ ನಿಮ್ಮನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ, ಯಾರೆಲ್ಲ ನಿಮ್ಮನ್ನು ಮಾನಸಿಕವಾಗಿ ಕುಗ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ,
ಅವ್ರ ಮುಂದೆ ನೀವು ಇನ್ನು ಎತ್ತರಕ್ಕೆ ಬೆಳೆಯೋದಕ್ಕೆ ಟ್ರೈ ಮಾಡಿ. ಯಾವುದೇ ರೀತಿ ಕುಗ್ಗಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಡಿ ಅತಿಯಾಗಿ. ಸೊ ಇವತ್ತೆಲ್ಲ ನಾಳೆ ಬೆಳೆದೇ ಬೆಳಿತೀನಿ ಅಂತ ಸ್ಟ್ರಾಂಗ್ ಒಂದು ಡಿಸಿಷನ್ ಇಟ್ಕೊಂಡು ನೀವು ಮುಂದೆ ನಡೆದ್ರೆ ತುಳಿದವ್ರ ಮುಂದೆ ಖಂಡಿತವಾಗ್ಲೂ ಬೆಳೆದೇ ಬೆಳಿತೀವಿ. ಟ್ಯಾಲೆಂಟ್ ಇರಬೇಕು ಆ್ಯಂಡ್ ಅದನ್ನ ಹೋರಾಡೋ ಶಕ್ತಿ ನಮ್ಮಲ್ಲಿದ್ದರೆ ದೇವರು ಖಂಡಿತ ಪ್ರತಿಫಲ ಎರಡೂ ಕೊಡ್ತಾನೆ. ಸೊ ವೆಯ್ಟ್ ಮಾಡಿ. ಯಾರೆಲ್ಲ ನಮ್ಮನ್ನು ಟೀಸ್ ಮಾಡಿದ್ದಾರೆ, ಯಾರೆಲ್ಲ ನಮ್ಮನ್ನು ಕೀಳಾಗಿ ನೋಡಿದ್ದಾರೆ, ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇರಬೇಕು. ಕಾಲನೇ ಉತ್ತರ ಕೊಡುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.